ನಮಸ್ಕಾರ ಸ್ನೇಹಿತರೆ, RK ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಡೀಟೇಲ್ಸನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಅದರಲ್ಲಿಯೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಕ್ಲಾಸ್ನಲ್ಲಿ ನಾವು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಸ್ ಮಾಡುವ ಒಂದು ಪ್ರಯತ್ನ ಮಾಡೋಣ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಮೊದಲ ಕರೆಂಟ್ ಅಫೇರ್ಸ್ ಏನಂತ ನೋಡೋಣ. ಸೊ ಇಲ್ಲಿ ಇವತ್ತಿನ ಮೊದಲ ಕರೆಂಟ್ ಅಫೇರ್ಸ್ ಏನಪ್ಪ ಅಂದರೆ, ಇಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ, ಅಂದರೆ ಇಲ್ಲಿ ರೆನ್ಯೂಯಬಲ್ ಎನರ್ಜಿ ಕ್ಷೇತ್ರದಲ್ಲಿ ನಮ್ಮ ಭಾರತದ ಯಾವ ರಾಜ್ಯ ಒಂದು ಅಗ್ರ ಸ್ಥಾನದಲ್ಲಿದೆ ಅಂತ ನಾವು ಇಲ್ಲಿ ತಿಳಿಯೋದಾದರೆ, ಇಲ್ಲಿ ಗುಜರಾತ್ ರಾಜ್ಯವು ಈ ಒಂದು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ, ಅಂದರೆ ಇಲ್ಲಿ ರೆನ್ಯೂಯಬಲ್ ಎನರ್ಜಿ ಕ್ಷೇತ್ರದಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ನಾವಿಲ್ಲಿ ತಿಳಿಯುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ಅಂಕಿಅಂಶ ಯಾವಾಗ ಬಿಡುಗಡೆ ಮಾಡಿದ್ದಾರೆ ಅಂದರೆ, ಡಿಸೆಂಬರ್ 2025ರಂದು ಈ ಒಂದು ಅಂದರೆ ಅಗ್ರಸ್ಥಾನದ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಿರುವುದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ. ಮತ್ತು ಇದು ದೇಶದ ಒಟ್ಟು ಹಸಿರು ಇಂಧನ ಸಾಮರ್ಥ್ಯದಲ್ಲಿ ಈ ಗುಜರಾತ್ ರಾಜ್ಯ ಏನೈತಲ್ಲ, ಇದು ಎಷ್ಟು ಪರ್ಸೆಂಟ್ ಒಂದು ಪಾಲನ್ನು ಹೊಂದಿದೆ ಅಂತ ನೋಡೋದಾದರೆ, ಇಲ್ಲಿ ಈ ದೇಶದ ಒಟ್ಟು ಹಸಿರು ಇಂಧನ ಸಾಮರ್ಥ್ಯದಲ್ಲಿ ಗುಜರಾತ್ ರಾಜ್ಯ 16.5% ಒಂದು ಪಾಲನ್ನು ಈ ಗುಜರಾತ್ ರಾಜ್ಯ ಹೊಂದಿರುವುದರಿಂದ ಇಲ್ಲಿ ಏನಾಗಿದೆ ಅಂದರೆ, ಗುಜರಾತ್ ರಾಜ್ಯ ಈಗ ನಮ್ಮ ಭಾರತದಲ್ಲಿಯೇ ಅಗ್ರಸ್ಥಾನ ಹೊಂದಿದೆ ಅಂತ ನಾವಿಲ್ಲಿ ತಿಳಿಯುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿ ರೆನ್ಯೂಯಬಲ್ ಎನರ್ಜಿ ಅಂತ ನೋಡಿದೆವು ನಾವು. ಸೊ ರೆನ್ಯೂಯಬಲ್ ಎನರ್ಜಿ ಅಂದ ತಕ್ಷಣ ಇಲ್ಲಿ ಗುಜರಾತ್ ರಾಜ್ಯ ಯಾವ ಒಂದು ಕ್ಷೇತ್ರದಲ್ಲಿ, ಅಂದರೆ ಯಾವ ಒಂದು ಕ್ಷೇತ್ರದಲ್ಲಿ ಈ ರೆನ್ಯೂಯಬಲ್ ಎನರ್ಜಿಯಲ್ಲಿ ಮುನ್ಸೂಚನೆ ಅಂದರೆ ಅಗ್ರಸ್ಥಾನದಲ್ಲಿದೆ ಅಂತ ನೋಡೋದಾದರೆ, ಇಲ್ಲಿ ಸೌರಶಕ್ತಿ ಮತ್ತು ಪವನ ಶಕ್ತಿ ಅಂದರೆ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ ಏನಿದೆಯಲ್ಲ, ಈ ಎರಡೂ ಕ್ಷೇತ್ರದಲ್ಲಿ ಈ ಗುಜರಾತ್ ರಾಜ್ಯ ಇದು ಪ್ರಗತಿ ಸಾಧಿಸಿದೆ ಅಂತ ನಾವು ಇಲ್ಲಿ ತಿಳಿಯುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ಈ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗಿತ್ತು ಅಂದರೆ, ರಾಜಸ್ಥಾನ ಮತ್ತು ತಮಿಳುನಾಡು ರಾಜ್ಯ ಏನಿದ್ವಲ್ಲ ಅವು ಕೂಡ ಪ್ರಗತಿ ಸಾಧಿಸಿದ್ದು, ಅಂದರೆ ಅವು ಕೂಡ ಮುನ್ಸೂಚನೆಯಲ್ಲಿದ್ದು ಅಂತ ನಾವು ನೋಡ್ಬೋದು. ಸೊ ಈಗ ಆ ಎರಡು ರಾಜ್ಯಗಳನ್ನು ಈ ಒಂದು ಗುಜರಾತ್ ರಾಜ್ಯ ಹಿಂದಿಕ್ಕಿ ಇಲ್ಲಿ ಏನಾಗಿದೆ, ಇದು ನಂಬರ್ 1 ಸ್ಥಾನದಲ್ಲಿ, ಅಂದರೆ ಭಾರತದಲ್ಲಿಯೇ ನಂಬರ್ 1 ಸ್ಥಾನದಲ್ಲಿ ಈ ಗುಜರಾತ್ ರಾಜ್ಯ ಈಗ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಬಂದಿದೆ. ಈ ಮೂಲಕ ನಾನು ಏನು ಹೇಳಿದೆ ಅಂದರೆ, 16.50% ಪಾಲನ್ನು ಹೊಂದುವ ಮೂಲಕ ಇಲ್ಲಿ ದೇಶದ ಹಸಿರು ಇಂಧನ ಕ್ಷೇತ್ರದಲ್ಲಿ ಇದು ಅಗ್ರಸ್ಥಾನದಲ್ಲಿದೆ ಅಂತ ನಾವು ಇಲ್ಲಿ ಇನ್ನೊಮ್ಮೆ ತಿಳಿಯುವುದು ಇಂಪಾರ್ಟೆಂಟ್ ಆಗಿದೆ. ಸೊ ಹೀಗೆ ಈ ಒಂದು ಗುಜರಾತ್ ರಾಜ್ಯ ಅಗ್ರಸ್ಥಾನದಲ್ಲಿ ಬರುವುದಕ್ಕೆ ಯಾವೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದೆ ಅಂತ ಇಲ್ಲಿ ನಾವು ತಿಳಿಯೋದಾದರೆ, ಇಲ್ಲಿ ಮೊದಲನೆಯದಾಗಿ ಕಡುವಾ ನವೀಕರಿಸಬಹುದಾದ ಇಂಧನ ಪಾರ್ಕ್ ಬಗ್ಗೆ ನಾವು ತಿಳಿಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಇಲ್ಲಿ ಏನಿದು ಕಡುವಾ ನವೀಕರಿಸಬಹುದಾದ ಇಂಧನ ಪಾರ್ಕ್ ಏನೈತಲ್ಲ, ಇದು ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯಲ್ಲಿ ನಿರ್ಮಾಣವಾಗ್ತಿದೆ. ಸೊ ಈ ಒಂದು ಏನಿದೆ ಕಡುವಾ ನವೀಕರಿಸಬಹುದಾದ ಇಂಧನ ಪಾರ್ಕ್ ಏನೈತಲ್ಲ, ಇದು ವಿಶ್ವದ ಅತಿ ದೊಡ್ಡ ಇಂಧನ ಪಾರ್ಕ್ ಅಂತ ಅನಿಸ್ಕೊಳ್ತಿದೆ. ಸೊ ಹಾಗಾಗಿ ಈ ಏನಿದೆ ಕಡುವಾ ನವೀಕರಿಸಬಹುದಾದ ಇಂಧನ ಪಾರ್ಕ್ ಇದು ಸಾವಿರಾರು ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದಿಸುವ ಒಂದು ಗೋಲನ್ನು ಹೊಂದಿದೆ. ಹಾಗಾಗಿ ಈ ಒಂದು ಏನಿದೆ ಗುಜರಾತ್ ರಾಜ್ಯ ಅಗ್ರಸ್ಥಾನ ಇದೆ ಅಂತ ಹೇಳ್ತಿದ್ದೀನಲ್ಲ, ಅದಕ್ಕೆ ಒಂದು ಹೆಚ್ಚಿನ ಪಾಲನ್ನು ಇಲ್ಲಿ ಕಡುವಾ ನವೀಕರಿಸಬಹುದಾದ ಇಂಧನ ಪಾರ್ಕ್ದಿಂದ ಇದಕ್ಕೆ ದೊರೆಯುತ್ತಿದೆ ಅಂತ ನಾವು, ಅಂದರೆ ಇದಕ್ಕೆ ಸಪೋರ್ಟ್ ಆಗ್ತಿದೆ ಅಂತ ನಾವಿಲ್ಲಿ ತಿಳಿಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಸೌರಶಕ್ತಿ ನೀತಿ, ಅಂದರೆ ಇಲ್ಲಿ ಏನು ಗುಜರಾತ್ ರಾಜ್ಯ ಇದೆಯಲ್ಲ, ಅದು ಸೌರಶಕ್ತಿ ನೀತಿಯನ್ನು ತುಂಬ ವ್ಯವಸ್ಥಿತವಾಗಿ ಅಳವಡಿಸಿಕೊಳ್ಳುತ್ತಿರುವುದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ರಾಜ್ಯ ಸರ್ಕಾರ, ಅಂದರೆ ಗುಜರಾತ್ ರಾಜ್ಯ ಸರ್ಕಾರ ಏನೈತಲ್ಲ, ಅದು ಉದ್ದಿಮೆ ಮಳಿಗೆಗಳಿಗೆ, ಅಂದರೆ ಇಲ್ಲಿ ಉದ್ಯಮಗಳಿಗೆ ಮತ್ತು ಮನೆಗಳಿಗೆ ಏನು ಸೌರ ಫಲಕಗಳ ಅಳವಡಿಸಿಕೊಳ್ಳಲು ಇಲ್ಲಿ ಒಂದು ಉತ್ತೇಜನ ಮತ್ತು ಸಬ್ಸಿಡಿಯನ್ನು ನೀಡ್ತಿದೆ. ಸೊ ಹಾಗಾಗಿ ಇಲ್ಲಿ ಸೌರಶಕ್ತಿ ನೀತಿಯಲ್ಲಿ ಕೂಡ ಇಲ್ಲಿ ಒಂದು ಬೆಳವಣಿಗೆ ಸಾಧಿಸುತ್ತಿದೆ. ಹಾಗಾಗಿ ಈ ಗುಜರಾತ್ ರಾಜ್ಯ ಇಲ್ಲಿ ಅಗ್ರಸ್ಥಾನ ಪಡೆಯಲು ಸಾಧ್ಯವಾಗುತ್ತಿದೆ.
ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ರೂಪ್ ಟಾಪ್ ಸೋಲಾರ್ ಯೋಜನೆಗಳನ್ನು ಕೂಡ ಇಲ್ಲಿ ಈ ಗುಜರಾತ್ ರಾಜ್ಯ ಅಳವಡಿಸಿಕೊಳ್ತಿರುವುದನ್ನು ನಾವು ನೋಡಬಹುದಾಗಿದೆ. ಸೊ ಇಲ್ಲಿ ಮನೆಯ ಮಾಳಿಗೆಯ ಮೇಲೆ ಸೌರ ಫಲಕ ಅಳವಡಿಸಿಕೊಳ್ಳುವ ಯೋಜನೆ ಆಗಲಿ ಅಥವಾ ಗುಜರಾತ್ ಇಡೀ ದೇಶದಲ್ಲೇ ಈ ಒಂದು ರೂಪ್ ಟಾಪ್ ಸೋಲಾರ್ ಯೋಜನೆಗಳನ್ನು ಅಳವಡಿಸಿಕೊಳ್ಳಲು ಇಲ್ಲಿ ಏನಾಗಿದೆ ಅಂದರೆ ಇದು ಮಾದರಿಯಾಗಿದೆ ಅಂತ ನಾವು ಇಲ್ಲಿ ನೋಡಬಹುದು. ಸೊ ಹಾಗಾಗಿಯೇ ಈ ಅಗ್ರಸ್ಥಾನವನ್ನು ಈ ಗುಜರಾತ್ ರಾಜ್ಯ ಈಗ ತನ್ನ ಮುಡಿಗೇರಿಸಿಕೊಂಡಿದೆ ಅಂತ ನಾವಿಲ್ಲಿ ತಿಳಿಯುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿಯೂ ಇದೇನು ಮಾಡ್ತದೆ ಅಂದರೆ ಇದು ಒಂದು ಸಮುದ್ರ ತೀರವನ್ನು ಹೆಚ್ಚು ಹೊಂದಿದೆ. ಯಾವುದೋ ಗುಜರಾತ್ ರಾಜ್ಯ ಏನೈತಲ್ಲ ಇದು ಸಮುದ್ರ ತೀರವನ್ನು ಹೆಚ್ಚು ಹೊಂದಿರುವುದರಿಂದ ಇಲ್ಲಿ ಪವನ ಶಕ್ತಿಗೆ ಅಂದರೆ ವಿಂಡ್ ಎನರ್ಜಿಗೆ ಇದು ಈ ರಾಜ್ಯ ಅತ್ಯಂತ ಪೂರಕವಾದ ರಾಜ್ಯ ಆಗಿರೋದರಿಂದ ಇಲ್ಲಿ ಒಂದು ಗಾಳಿ ಯಂತ್ರಗಳು ಏನು ಇರ್ತಾವಲ್ಲ ಅಂದರೆ ಗಾಳಿ ಯಂತ್ರ ಮೂಲಕ ಏನು ವಿದ್ಯುತ್ ಉತ್ಪಾದನೆ ಮಾಡ್ತಾರಲ್ಲ ಅವುಗಳನ್ನು ಇಲ್ಲಿ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಇನ್ನು ನಮ್ಮ ಭಾರತ ಸರ್ಕಾರ ಬಗ್ಗೆ ನೋಡೋದಾದರೆ ನಮ್ಮ ಭಾರತ ಸರ್ಕಾರವು 2030 ವೇಳೆ ತನಕ ಅಂದರೆ ಏನು 2030 ವರ್ಷ ಇದೆಯಲ್ಲ ಆ ವರ್ಷದ ತನಕ ಅಂದರೆ 500 ಗಿಗಾವ್ಯಾಟದ ಒಂದು ನವೀಕರಿಸಬಹುದಾದ ಇಂಧನ ಉತ್ಪಾದಿಸಲು ಈ ನಮ್ಮ ಭಾರತ ಏನಿದೆಯಲ್ಲ ಅದು ಗೋಲನ್ನು ಹಾಕಿಕೊಂಡಿದೆ ಅಂತ ಅಂದರೆ ಗುರಿಯನ್ನು ಹಾಕಿಕೊಂಡಿದೆ ಅಂತ ಇಲ್ಲಿ ನಾವು ತಿಳಿಯೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ಮುಂದೆ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಂದಾಗ ಈ ರೀತಿ ಕೇಳ್ಬೋದು. ಏನಂತ ಕೇಳ್ಬೋದು ಅಂದರೆ ಭಾರತವು ಎಷ್ಟು ಮೆಗಾವ್ಯಾಟ್ ನವೀಕರಿಸಬಹುದಾದ ಇಂಧನವನ್ನು 2030 ವೇಳೆಗೆ ಹಾಕಿಕೊಂಡಿದೆ ಅಂತ ಕೇಳ್ಬೋದು. ಅಥವಾ 2030 ವೇಳೆಗೆ ಇಲ್ಲಿ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಉತ್ಪಾದಿಸುವ ಒಂದು ಗುರಿಯನ್ನು ಹಾಕಿಕೊಂಡಿದೆ ಅಂತ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಒಂದು ಕ್ವಶನ್ ಕೂಡ ಕೊಡ್ಬೋದು. ಸೊ ಹಾಗಾಗಿ ಇಲ್ಲಿ ಏನಿದೆ ಅಂದರೆ 2030 ವೇಳೆಗೆ ನಮ್ಮ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನವನ್ನು ಹೊಂದುತ್ತಿದೆ ಅಂತ ನಾವಿಲ್ಲಿ ತಿಳಿಯುವುದು ತುಂಬ ಇಂಪಾರ್ಟೆಂಟ್ ಆಗಿದೆ.